ಜಲಸಂಪನ್ಮೂಲದ ಸರ್ಕಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾವೇರಿ ನೀರಾವರಿ ನಿಗಮ ನಿಯಮಿತದಲ್ಲಿ 5 ವರ್ಷ ಕೆಲಸ ಮಾಡಿದ್ದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. 2022 ಮೇನಲ್ಲಿ ನನ್ನ ನಿವೃತ್ತಿ ಆಯಿತು. ತದನಂತರ ಸರ್ ಇಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಜಲಸಂಪನ್ಮೂಲ ಸಚಿವರಾಗಿ, ಅರ್ಬನ್ ಡೆವಲಪ್ಮೆಂಟ್ ಸಚಿವರಾಗಿ ಅವರು ಕಾರ್ಯಭಾರ ವಹಿಸಿಕೊಂಡ ನಂತರ ಐ ಹ್ಯಾವ್ ಬಿನ್ ಡ್ರಾಫ್ಟೆಡ್ ಆಸ್ ಟೆಕ್ನಿಕಲ್ ಅಡ್ವೈಸರ್ ಟು ನಾನು ಅಲ್ಲಿಂದ ಕೆಲಸ ಮಾಡ್ತಾ ಬಂದಿದ್ದೇನೆ. ಇದು ಒಂದು ಭಾಗ. ದ ಸೆಕೆಂಡ್ ಪಾರ್ಟ್ ಈಸ್ ದಟ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ. ದಟ್ ಕಮಿಟಿ is constituted for undertaking studies on ವೃಷಭಾವತಿ and ಅರ್ಕಾವತಿ. ಅರ್ಕಾವತಿ ಮತ್ತು ವೃಷಭಾವತಿ ವ್ಯಾಲಿಗಳ ಅಧ್ಯಯನ ಮಾಡೋದು, ಅದರಲ್ಲಿ ಬರ್ತಕ್ಕಂಥ ಹೆಸರುಘಟ್ಟ ಟ್ಯಾಂಕ್ ಇರ್ಬೋದು, PG ಹಳ್ಳಿ ರಿಸರ್ವಾಯರ್, ಮಂಚನಬೆಲೆ, ಅರ್ಕಾವತಿ, ಈ ಥರ ನಮ್ಮ ರಿಸರ್ವಾಯರ್ಸ್ ಅಲ್ಲಿ ಏನಿದೆ ಟೋಟಲ್ ಒಳಹರಿವು ಕಲುಷಿತಗಳು. ಇಟ್ ಈಸ್ ಹೈಲಿ ಪೊಲ್ಯೂಟೆಡ್. ಸೊ ಈ ಪೊಲ್ಯೂಷನ್ಗೆ ವಾಟ್ ಆರ್ ದಿ ಸೋರ್ಸಸ್ ಆಫ್ ಪೊಲ್ಯೂಷನ್, ಈ ಪೊಲ್ಯೂಷನಿನ ಮೂಲ ಏನು, ದಟ್ ಈಸ್ ಟು ಬಿ ಐಡೆಂಟಿಫೈ. ವಾಟ್ ಆರ್ ದ ರೀಸನ್ಸ್ ಫಾರ್ ಪೊಲ್ಯೂಷನ್, ಸಕಾರಣಗಳೇನು, ಸೋಷಿಯಲ್ ರೀಸನ್ಸ್ ಇರ್ಬೋದು, ಟೆಕ್ನಿಕಲ್ ರೀಸನ್ಸ್ ಇರ್ಬೋದು, ಸೈಂಟಿಫಿಕ್ ರೀಸನ್ಸ್ ಇರ್ಬೋದು, ಬೇರೆ ಬೇರೆ ರೀತಿ ಇರ್ಬೋದು. ಸೊ ಐ ಹ್ಯಾವ್ ಟು ಕಲ್ ಔಟ್ ದಿ ಪ್ರಾಬಬಲ್ ರೀಸನ್ಸ್ ಫಾರ್ ಕಾಸಿಂಗ್ ಪೊಲ್ಯೂಷನ್. ಅಂಡ್ ಕಮಿಟಿ ಇದೆಲ್ಲ ಅಧ್ಯಯನ ಮಾಡಿ, ಇದರಲ್ಲಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇದೆ, BBMP ಇದೆ, BWSSB ಇದೆ, ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದೆ, ಮೈನರ್ ಇರಿಗೇಷನ್ ಇದೆ, RDPR ವಿಂಗ್ ಇದೆ, KSPCB ಇದೆ. ನಮ್ಮದು ಹುಣಸನಹಳ್ಳಿ, ಅಲ್ಲೊಂದು ನಮ್ಮದು ಲೋ ಲೆವೆಲ್ ಕಾಸ್ವೇ ಮಾಡಿದ್ದಾರೆ, ಅಲ್ಲಿ ಒಂದು ಏರಿಯಾ. ಆಮೇಲೆ ಗಾರ್ನಾಳ್ ಏರಿಯಾ, ಅವೆರಡು ಮರ್ಜ್ ಆಗ್ತವಲ್ಲ ಆ ಪಾಯಿಂಟ್ ಅಲ್ಲಿ. ನಂತರ ಹಾರೋಬೆಲೆ ಡ್ಯಾಮ್, ನಂತರ ನಮ್ಮದು ಸಂಗಮದಲ್ಲಿ ಇದಾಗುತ್ತಲ್ಲ ಆ ಪಾಯಿಂಟ್. ಆ ಸಂಗಮದಲ್ಲಿ 3 ಕಡೆ ಮಾಡ್ತಾರೆ. ಮೇನ್ ರಿವರ್ ಕಾವೇರಿ ಅಪ್ಸ್ಟ್ರೀಮ್ ಅಲ್ಲಿ ಒಂದು ಲೊಕೇಶನ್, ಆಮೇಲೆ ಅರ್ಕಾವತಿನಲ್ಲಿ ಒಂದು ಬ್ರಿಡ್ಜ್ ಇದೆ, PWD ಬ್ರಿಡ್ಜ್, ಅಲ್ಲೊಂದು ಸ್ಟ್ರಾಟಜಿಕ್ ಲೊಕೇಶನ್ಸ್ ಅಲ್ಲಿ ದೇ ಗಾಟ್ ದಿ ವಾಟರ್ ಕ್ವಾಲಿಟಿ ಟೆಸ್ಟ್. ಆಮೇಲೆ ಇವೆರಡು ಸಂಯೋಜನೆ ಆಗಿ ಡೌನ್ ಸ್ಟ್ರೀಮ್ ಅಲ್ಲಿ ಒಂದು ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಲ್ಲಿ ಟೆಸ್ಟ್ ಮಾಡಿ, ಇದು ಟೆಸ್ಟ್ ಮಾನಿಟರಿಂಗ್ ಮಾಡ್ತಾ ಇದ್ರದ್ದು ಕಲುಷಿತತೆ ಏನು, ವಾಟ್ ಈಸ್ ದಿ ಇಂಟೆನ್ಸಿಟಿ, ವಾಟ್ ಈಸ್ ದಿ ಗ್ರಾವಿಟಿ, ವಾಟ್ ಈಸ್ ದಿ ಸೈಜ್ ಆಫ್ ಪೊಲ್ಯೂಷನ್ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ಪ್ಯಾರಾಮೀಟರ್ಸ್, ಅದನ್ನು ಅಸೆಸ್ ಮಾಡ್ತಾರೆ. ಆಗ ಇದಕ್ಕೆ ಗ್ರೇಡ್ ಗೊತ್ತಾಗುತ್ತೆ. ಅದನ್ನು ಈ ಗ್ರೇಡಿಂದ ಈ ಗ್ರೇಡ್ಗೆ ತರಬೇಕಾದ್ರೆ ವಾಟ್ ಆರ್ ದಿ ಮೆಷರ್ಸ್ ಅಂತ ನಾವು ಎಸ್ಟಿಮೇಟ್ ಮಾಡ್ತೀವಿ. ಇಲ್ಲಿ ನಮಗೊಂದು ಮಾಹಿತಿ ಇದೆ. ಇಲ್ಲಿ ವಾಟರ್ ಕ್ವಾಲಿಟಿ ಕ್ಲಾಸಿಫಿಕೇಶನ್ ಇಲ್ಲಿದೆ. ಇಂಡಿಯಾ CPCB ಸ್ಟ್ಯಾಂಡರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ದೇ ಹ್ಯಾವ್ ಲೇಟ್ ಡೌನ್ ಸಮ್ ಸ್ಟ್ಯಾಂಡರ್ಡ್ಸ್. ಈಗ A ಕ್ಲಾಸ್ ಅಂತ ಇದೆ. ಇದು ಡ್ರಿಂಕಿಂಗ್ ವಾಟರ್ ಸೋರ್ಸ್ ವಿತೌಟ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಬಟ್ ಆಫ್ಟರ್ ಡಿಸ್ಇನ್ಫೆಕ್ಷನ್. ಏನು ಟ್ರೀಟ್ಮೆಂಟ್ ಬೇಡ, ಡೈರೆಕ್ಟ್ ಆಗಿ ವಾಟರ್ನ ಕನ್ಸ್ಯೂಮ್ ಮಾಡ್ಬೋದು. ಡಿಸ್ಇನ್ಫೆಕ್ಷನ್ ಒಂದು ಕ್ಲೋರಿನೇಷನ್ ಮಾಡ್ಕೊಂಡು ಮಾಡ್ತಾರೆ. ಇದು ಹೈ ಕ್ವಾಲಿಟಿ ವಾಟರ್. ದಿಸ್ ಈಸ್ ಕ್ಯಾಟಗರಿ A. ಕ್ಯಾಟಗರಿ B, ಕ್ಲಾಸ್ B ಅಂತಾನೆ, ಔಟ್ಡೋರ್ ಬೇಥಿಂಗ್ ಅಂತ ಹೇಳ್ತಾನೆ. ಕ್ಯಾಟಗರಿ C, ಡ್ರಿಂಕಿಂಗ್ ವಾಟರ್ ಸೋರ್ಸ್ ವಿತ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್. ಸಮ್ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಪೋರ್ಟಬಿಲಿಟಿ ಬರುತ್ತೆ, ಕುಡಿಬಹುದು. ಫಾಲೋಡ್ ಬೈ ಡಿಸ್ಇನ್ಫೆಕ್ಷನ್. ದಿಸ್ ಈಸ್ ಕಂಪಲ್ಸರಿ. ಇತ್ತೀಚೆಗೆ ನಾನೊಂದು ಕಾಮ್ ರಿವರ್ ಅಂತ ಒಂದು ಔರಂಗಾಬಾದ್, ಅದು ಇಂಟರ್ನ್ಯಾಷನಲ್ ರೆಕಗ್ನಿಷನ್. ಅಲ್ಲಿ ಕೆಲವು ಪೊಲ್ಯೂಟೆಡ್ ಪಾಕೆಟ್ಸು ಎಕಾಲಜಿಕಲ್ ಪಾರ್ಕ್ಸ್ ಆಗುತ್ತೆ. ನನ್ಗೆ ಯಾರೋ ಹಂಗೆ ಒಂದು NGO ಹತ್ರ ಮಾತಾಡ್ತಾರೆ. ಒಂದು 20 ಕಿಲೋಮೀಟರ್ ಸ್ಟ್ರೆಚ್ ಆಫ್ ರಿವರ್ ಹ್ಯಾಸ್ ಬಿನ್ ರೆಜುವಿನೇಟೆಡ್. ದ ಪೊಲ್ಯೂಟಿಂಗ್ ಸೈಟ್ಸ್ ವಿಚ್ ವರ್ ಇನ್ ದಿ ಪಾಸ್ಟ್ ಆರ್ ನೌ ಕನ್ವರ್ಟೆಡ್ ಇನ್ ಟು ಎಕಾಲಜಿಕಲ್ ಪಾರ್ಕ್ಸ್. ರಿಯಲಿ. ಸೊ ಅವ್ರಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಕ್ಕಿದೆ. ಏನಂದರೆ ಅಧ್ಯಯನ ಅಂದರೆ, ಈಗ ನಾವು ನೋಯಿಂಗ್ ಈಸ್ ಎ ಡ್ರಾಪ್, ಅನ್ನೋಯಿಂಗ್ ಈಸ್ ಎ ಓಷನ್. ನಾವು ತಿಳ್ಕೊಂಡಿರೋದು ಡ್ರಾಪ್, ಕಲಿಯೋದು ಬಾಳ. ಸೊ ಈ ಕಾಂಟೆಕ್ಸ್ಟಲ್ಲಿ ನಾವು ಸ್ವಲ್ಪ ನಮ್ಮಲ್ಲಿ ಇನ್ಹೌಸ್ ಡೈಲಾಗ್ ಮಾಡಬೇಕು, ಕನ್ಸಲ್ಟೇಷನ್ಸ್ ಮಾಡಬೇಕು, ಮೀಟಿಂಗ್ಸ್ ಮಾಡಬೇಕು, ಏನು ಮಾರ್ಕೋಪ. ಈಗ ಇವ್ರಿಗೊಂದು ಎಕ್ಸಸೈಸ್
ಈ ರಿವರ್ಸ್ ಎಲ್ಲ ಸ್ವಲ್ಪ ಮ್ಯಾಪಿಂಗ್ ಮಾಡ್ತಾರೆ, ಎಲ್ಲೆಲ್ಲಿ ಲೀಡ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದಿ ಕನ್ವೆನ್ಷನಲ್ ಮೋಡ್ ಆಫ್ ಡಿಸ್ಪೋಸಲ್, ಸ್ಥಳೀಯವಾಗಿ ಏನು ಮಾಡ್ತಾರೆ, ಇದನ್ನ ಯಾಕೆ ಫೈನ್ ಟ್ಯೂನ್ ಮಾಡ್ಬೋದು, ನೀನೊಂದು ಹೋಮ್ವರ್ಕ್ ಮಾಡ್ಬೋದು. ನನ್ನಲ್ಲಿ ಒಂದಿಷ್ಟು ಮಾರ್ಗೋಪಾಯ ಇರುತ್ತೆ. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಏನು ಹೇಳ್ತಾರೆ, KEDB ಇರ್ತಾರೆ, ಇನ್ನಾರು ಇರ್ತಾರೆ, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಬೇರೆ ಬೇರೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಪರಿಚಯ. ವಿ ಕ್ಯಾನ್ ಫೈಂಡ್ ಔಟ್ ಪ್ರಾಕ್ಟಿಕಲ್ ವೇಸ್ ಅಂಡ್ ಮೀನ್ಸ್ ಟು ಅಡ್ರೆಸ್ ದ ಇಶ್ಯೂ. ನಾನು ಸ್ವಲ್ಪ ಯಮುನಾ ರಿವರ್ ಅದು ಪೊಲ್ಯೂಷನ್ಸ್ ಆಗಿದೆ, ಹೂಗ್ಲಿ ರಿವರ್ ಪೊಲ್ಯೂಷನ್ಸ್ ಇದೆ, ಥೇಮ್ಸ್ ಪೊಲ್ಯೂಷನ್. ವೇರ್ ಎವರ್ ದೇರ್ ಇಸ್ ಅ ರಿವರ್ ದೇರ್ ಇಸ್ ಅ ಸಿವಿಲೈಸೇಷನ್. Wherever there is a civilization, human intervention is there. Wherever human intervention is there, it is leading to pollution. So ಇದನ್ನ ಅಡ್ರೆಸ್ ಮಾಡಬೇಕಾದ್ರೆ ಸ್ವಲ್ಪ ಇಂಟೆನ್ಸ್ ಸ್ಟಡೀಸ್ ಆಗಬೇಕು, ಇಂಟೆನ್ಸ್ ಇನ್ಸ್ಪೆಕ್ಷನ್ಸ್ ಆಗಬೇಕು, ಕನ್ಸಲ್ಟೇಷನ್ಸ್ ಆಗಬೇಕು, ಮೀಟಿಂಗ್ಸ್ ಆಗಬೇಕು, ಡೈಲಾಗ್ಸ್ ಆಗಬೇಕು. ನನ್ನ ಪ್ರೀವಿಯಸ್ ಇನ್ಸ್ಪೆಕ್ಷನ್ಸ್ ಅಲ್ಲಿ ಮಾದನಾಯಕನಹಳ್ಳಿ CMCಗೆ ಅಲ್ಲೆಲ್ಲ ಅಲ್ಲೂ UGD ನೆಟ್ವರ್ಕ್, ಅಲ್ಲಿ ಅವರ ಇವ್ರ ಜೊತೆ ನಾನು ಡೈಲಾಗ್ಸ್ ಮಾಡಿದಾಗ ಅಲ್ಲಿ ಫೀಕಲ್ ಸ್ಲೆಡ್ಜನ್ನ ಕನ್ವೆ ಮಾಡ್ಕೊಂಡು ಹೋಗ್ತಾರೆ. ಇನ್ಸ್ಪೆಕ್ಷನ್ ಆಫ್ ದೋಸ್ ಏರಿಯಾಸ್. ಈಗ ಆಲ್ರೆಡಿ ದಿಸ್ ಇಸ್ ಮೈ 3rd ಇನ್ಸ್ಪೆಕ್ಷನ್ಸ್. ಈ ಎಲ್ಲ ಇಲಾಖೆಗಳಿಂದ ಇನ್ಫಾರ್ಮೇಶನ್ಸ್ ಮತ್ತು ಡೇಟಾನ ಕಲೆ ಹಾಕಬೇಕು. ಈ ನಿಟ್ಟಲ್ಲಿ ಏನೇನು ಅವರು ಪತ್ತೆ ಹಚ್ಚಿದ್ದಾರೆ, ಏನು ಡಾಕ್ಯುಮೆಂಟೇಶನ್ಸ್ ಮಾಡಿದ್ದಾರೆ, ಏನು ರೀಸನ್ ಮಾಡಿದ್ದಾರೆ, ಏನೇನು ಮೂಲಗಳನ್ನು ಕಂಡಿದ್ದಾರೆ ಅನ್ನೋದನ್ನ ಒಂದು ಕಡೆ ಕಲೆ ಹಾಕ್ತಾರೆ. ಆಮೇಲೆ ಈ ಮಾಲಿನ್ಯ ತಡೆಗಟ್ಟೋದಕ್ಕೆ ದೀಸ್ ಡಿಪಾರ್ಟ್ಮೆಂಟ್ಸ್ ಮೈಟ್ ಹ್ಯಾವ್ ಟೇಕನ್ ಸಮ್ ಮೆಷರ್ಸ್ ಬೈ ದಿಸ್ ಟೈಮ್. ಈಗ ಆಲ್ರೆಡಿ ಏನೋ ಒಂದು ಮೆಷರ್ಸ್ ತಗೊಂಡಿದ್ದಾರೆ. ಏನು ತಗೊಂಡಿದ್ದಾರೆ, ಅಟ್ ವಾಟ್ ಕಾಸ್ಟ್, ಯಾವಾಗ ತಗೊಂಡಿದ್ದಾರೆ, ವಾಟ್ ಈಸ್ ದಿ ಔಟ್ಕಮ್, ಈಸ್ ಇಟ್ ಪಾರ್ಷಿಯಲ್ ಆರ್ ಈಸ್ ಇಟ್ ಕಂಪ್ಲೀಟ್. ಕಂಪ್ಲೀಟ್ ಅಂತ ಹೋಗಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಸ್ಟಿಲ್ ಪೊಲ್ಯೂಷನ್ ಈಸ್ ದೇರ್, ಸ್ಟಿಲ್ ಪೊಲ್ಯೂಷನ್ ಈಸ್ ಪರ್ಸಿಸ್ಟೆಂಟ್ ಇದೆ, totally nullify ಆಗಿಲ್ಲ. That may be a part measure, that may be a short measure. What is the long term measure? A technical measures ಏನು, ಅದ್ರದ್ದು ಎಸ್ಟಿಮೇಷನ್ ಅದೆಲ್ಲ. ಆಮೇಲೆ ಇಂಪಾರ್ಟೆಂಟ್ ಲೊಕೇಶನ್ಸ್ ಅಲ್ಲಿ ನೀರಿನ ಗುಣಮಟ್ಟ ಮಾಡೋದು. ಈಗ TG ಹಳ್ಳಿ ರಿಸರ್ವಾಯರ್ ಅಲ್ಲಿ ನಮ್ಮ KSPCBನವರು ಸುಮಾರು ಟೆಸ್ಟ್ಗಳು, ಒಂದು ಪ್ರಿಸ್ಕ್ರಿಪ್ಷನ್ಸ್ ಇದೆ ಪೊಲ್ಯೂಷನ್ ಬೋರ್ಡ್ ಇಂದ, ಕಂಟ್ರೋಲ್ ಅಲ್ಲಿಂದ ಇದನ್ನು ಮಾಡಬೇಕು, ಮ್ಯಾಂಡೇಟರಿ ಟೆಸ್ಟ್. ಮಂಚನಬೆಲೆ ಪಾಯಿಂಟ್ ಅಲ್ಲಿ ಕೆಲವು ಬ್ರಿಡ್ಜ್ ಲೊಕೇಶನ್ಸ್ ಅಲ್ಲಿ ನಾವು ತಗೋದು. ಈಗ ನಾನು ಇಲ್ಲಿ ಬಂದೆ, ನಾನು ಇಲ್ಲಿ ಗಾಣಾಳನ್ನು ಯಾವುದು ಗಾಣಾಳ್ ಅಂತ ಬರುತ್ತಲ್ಲ, ಆ ಗಾಣಾಳ್ ಪಾಯಿಂಟ್ ಅಲ್ಲಿ ಅರ್ಕಾವತಿ ಮತ್ತು ಋಷಭಾವತಿ ಕಾನ್ಫ್ಲೂಯೆನ್ಸ್ ಆಗುತ್ತೆ. ನೀವು ಆ ಪಾಯಿಂಟ್ ಅಲ್ಲಿ ನೋಡಿದಾಗ ಋಷಭಾವತಿ ಸ್ಟ್ರೀಮ್ ಅಲ್ಲಿ ಏನು ನಾವು ನೋಡಿದ್ರೆ ಒಂದು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ABCDE ವಾಟರ್ ಕ್ವಾಲಿಟಿ. ಋಷಭಾವತಿ ವ್ಯಾಲಿ ವಾಟರ್ ಇದೆಯಲ್ಲ, ಇಟ್ ಕಮ್ಸ್ ಅಂಡರ್ E ಕೆಟಗರಿ. ಅರ್ಕಾವತಿದು D ಕೆಟಗರಿ ಬರುತ್ತೆ. ಆ ABCDE ಕೆಟಗರಿ ಏನು ಅನ್ನೋದು ನಿಮಗೆ ಮನನ ಮಾಡಿಕೊಡುವ ಒಂದು ಸ್ಥೂಲವಾಗಿ ಸುಮ್ಮನೆ ಒಂದು ಜನರಲ್